ನಮ್ಮ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ನಮ್ಮ ಶಿವಣ್ಣ ಅವರಿಗೆ ದೇವರಾಜೇಂದ್ರ ರಾಜು ಅವರಿಗೆ ನಮ್ಮ ಜಿಲ್ಲಾ ಅರವಿಂದ್ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ಒಂದು ಇಲ್ಲಿ ತಾಯಿಲೂರು, ಓತಪಲ್ಲಿ, ಎಮ್ಮೆನತ್ತ, ದೂಲಪಲ್ಲಿ 4 ಗ್ರಾಮ ಪಂಚಾಯತ್ಗಳು ಮಹಿಳೆಯರಿಗೆ ದೀರ್ಘ ಸುಮಂಗಳಿ ಭವ ಅಂತೇಳಿ ಅರಿಶಿನ ಕುಂಕುಮ ಹಬ್ಬ ಮುಂದಕ್ಕಿದೆ ಅಂತೇಳಿ 2 ತೆಂಗಿನಕಾಯಿ ಕೊಡ್ತಾ ಇರ್ತಕ್ಕಂಥ ಮನುಷ್ಯನ ವ್ಯಕ್ತಿ ನಿಮ್ಮ ಹತ್ರ ಇದ್ದಾರೆ. 1 ಕಾಸು ಕೂಡ ಇಲ್ಲಿ ಯಾರ್ದು ಇಲ್ಲ ಹಾಕಿಲ್ಲ. ಇಡೀ ಆದಿನಾರಾಯಣ ಊಟ ವ್ಯವಸ್ಥೆ ಆಗಲಿ, ನೀರು ವ್ಯವಸ್ಥೆ ಆಗಲಿ, ಚೇರ್ ಆಗಲಿ ಇದಲ್ಲ. ಇದು ಏನಾಯ್ತು ಅಂದ್ರೆ ತಾಯಿಲೂರೇ ಮಾಡಬೇಕು ಅಂತ ಹೇಳಿದ್ರು. ಆ ವಿಚಾರ ಇದೆ. ಈ ಸಭೆಗೆ ಕೇಂದ್ರ ಬಿಂದು ಆಗಿರತಕ್ಕಂತ ನಮ್ಮ ಸಹೋದರರು, ಮುಳಬಾಗಿಲಿನ ಮಾಜಿ ಶಾಸಕರು, ಕೋಲಾರನ ಹಾಲಿ ಶಾಸಕರು ಕೊತ್ತೂರು ಮಂಜುನಾಥ್ ರವರೇ, ಇನ್ನೊಬ್ಬ ನಮ್ಮ ಸಹೋದರರಾದಂತ MLC ಅವರಾದಂತ ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತ ಅನಿಲ್ ಕುಮಾರ್ ಅವರೇ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಅಮಾನುಲ್ಲಾ ಖಾನ್ ಅವರೇ, ಈ ಒಂದು ಕಾರ್ಯಕ್ರಮ ಎಲ್ಲ ಈ ವೇದಿಕೆಗೆ ಕೇಂದ್ರ ಬಿಂದುವಾಗಿ ಎಲ್ಲ ಕಷ್ಟ ಸುಖ ಎಲ್ಲ ಮಾಡಿ ಇಷ್ಟು ನೀಟಾಗಿ ಚೌಕಟ್ಟಾಗಿ ಅಚ್ಚುಕಟ್ಟಾಗಿ ಮಾಡಬೇಕಾದ ಕಾರಣಕರ್ತರಾದ ಆದಿನಾರಾಯಣರವರೇ, ಹಿರಿಯರಾದಂತ ಎಫ್ ಸದಸ್ಯರಾದಂತ ಉತ್ತಮ ಶ್ರೀರಣ್ಣವರೇ ಮತ್ತು ಆಲಂಗೂರು ಶಿವಣ್ಣನವರೇ, ವೆಂಕಟೇಶ್ ಅವರೇ, ಈ ವೇದಿಕೆಯಲ್ಲೆಲ್ಲ ಮಹಿಳಾ ತಂಡದವರು ನಮ್ಮ ನೀಲಮ್ಮನವರೇ, ನಮ್ಮ ಆದಿನಾರಾಯಣ ಧರ್ಮಪತ್ನಿ ಕೂಡ ಬಂದಿದ್ದಾರೆ. ಈಗ ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತವರು ಮತ್ತೆ ಹಿಂದ್ಗಡೆ ಎಲ್ಲ ಇದ್ದಾರೆ. ಅನಿತಾ ಭಾವಿಸ್ಬೇಡಿ ದಯವಿಟ್ಟು. ಇಲ್ಲಿ ಬಿಟ್ಟಿದ್ರೆ ಯಾರತ್ರ ಎಲ್ಲರೂ ಹೇಳ್ಬೇಕಾಗತ್ತೆ. ಇಲ್ಲಿ ಕಾರ್ಯಕ್ರಮ ಇವಾಗ ಏನಾಗಿದೆ ಅಂದ್ರೆ, ನಮ್ಮ ಕಾರ್ಯಕ್ರಮ ಏನಾಗಿದೆ ಅಂದ್ರೆ, ನಾವು ಮೊದಲನೇದಾಗಿ ಇಲ್ಲಿ ಮಾಡಬೇಕು ಅಂದಾಗ ನಮ್ಮ ಹುಡುಗರು ಮೊದಲನೇ ಕಾರಣಕರ್ತರು ಆದಿನಾರಾಯಣ ಹೇಳಿದ್ರು, ಇದಕ್ಕೆ ರಂಗಪ್ಪನವ್ರು ಇಲ್ಲೇ ಮಾಡಬೇಕು ಅಂದ್ರು. ನಮ್ಮ ಸರ್ವಜ್ಞಗೌಡ ನಮ್ಮ ಸಹೋದರರಂತ ಇಲ್ಲ ನಾನು ಫೋನಲ್ಲಿ ನೋಡಿದ್ರೆ ಏನು ಇಲ್ಲ, ನಾವು ಮಾಡ್ಬೋದು ಅಂತ. ಸರಿ, ನಾವು ಪೂರ್ವಭಾವಿ ಸಭೆ ಮಾಡಿ ನೋಡಪ್ಪ, ತಾಯಿನೂರು ಯಾವತ್ತೂ ಕೂಡ ಒಳ್ಳೆ ಕಾರ್ಯಕ್ರಮಗಳು, ನಾವು ಮುಖ್ಯಮಂತ್ರಿ ಕೂಡ ಇಲ್ಲಿ ಕರೆಸಿದ್ವಿ ಮಂಜುನಾಥ್ ಶಾಸಕರಾಗಿದ್ದಾಗ, ಆವಾಗೂ ಸಕ್ಸಸ್ ಐತಿ. ಯಾವತ್ತೂ ಕೂಡ ನಮ್ದು ಎಡವಿಲ್ಲ. ಇವತ್ತೇನ ನನಗೆ ಮಳೆ ಇದ್ದಂಗಿದೆ ಪಂಚಾಂಗ ರೀತ್ಯ ನೋಡಿದ್ರೆ ನೋಡಿ ಅಂದ್ರೆ ಇಲ್ಲ ಅಂತ ಹೇಳಿದ್ರು. ಇಲ್ಲ ಅಂದ್ಮೇಲೆ ಎಲ್ಲ ಶುರು ಮಾಡಿದ್ವಿ, ಎಲ್ಲ ಪೂರ್ವಭಾವಿ ಸಭೆಗಳು ಮಾಡಿದ್ವಿ. 3 ಅದ ಬಿತ್ತು ನೆನ್ನೆ ಇಲ್ಲ ಮೊನ್ನೆ ಸಾಯಂಕಾಲ. ರಾತ್ರಿ 4 ಅದ ಬಿತ್ತು. ಬೆಳಗ್ಗೆ 5 ಗಂಟೆಗೆ ಬಂದ್ರೆ ಇಲ್ಲಿ ಏನಿದೆ ನಿಲ್ಸ್ಬಿಡೋಣಲ್ಲಪ್ಪ ಅಂತ ನಮ್ಗೆ ಇದ್ಕೊಂಡು ನೋಡ್ತು. ಸರ್ ಆಧಾರ ಎಲ್ಲಿದೆ ಅಂದ್ರೆ ಅಣ್ಣ ಬರ್ತಾ ಇದ್ದೀನಿ ಎಲ್ಲ ಅಂದ್ರು. ಎಲ್ಲ ಬಂದ್ರು. ನಮ್ಮವರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದೂಲಪಲ್ಲಿ ಗ್ರಾಮದ ಹೆಸರುಗಳಾಗೋದಲ್ಲ, ರವಿ, ಶ್ರೀ ರವಿ, ರಾಮಕೃಷ್ಣಪ್ಪನಾಗಲಿ, ವೆಂಕೋಬ್ರಾವ್ ಆಗಲಿ, ಸುಬ್ರಹ್ಮಣ್ಯ ಆಗಲಿ, ರಮೇಶ್ ಆಗಲಿ, ಮತ್ತೆ ತಾಯಿಲೂರು ರಂಗಪ್ಪ ಆಗಲಿ, ಆಮೇಲೆ ಇವರು ಅಯ್ಯಪ್ಪ ಆಗಲಿ, ಪಳನೆ ಆಗಲಿ, ಇನ್ನು ಎಲ್ಲ ನಮ್ಮ ಜ್ಞಾನೇಶು 2 ರಾತ್ರಿಯಿಂದ ಕೂಡ ಅವ್ರಿಗೆ ಇದಿಲ್ಲ. ನಾಗಕೃಷ್ಣ ಆಗಲಿ ಎಲ್ಲರೂ ಕಷ್ಟಪಟ್ಟರು. ಓತ್ಪಿಲ್ ಪಂಚಾಯತ್ ಆನಂದ್ ಆಗಲಿ, ನಮ್ಮ ಶಿವಪ್ರಕಾಶ್ ಆಗಲಿ, ಸುರೇಶ್ ಆಗಲಿ, ನಮ್ಮ ಬಾಬುರೆಡ್ಡಿ ಆಗಲಿ, ಎಲ್ಲರೂ ಇನ್ನು ನಾಗರಾಜ್ ಅವರು ಎಲ್ಲ ಬಾಬು ಎಲ್ಲರೂ ಇದ್ದಾರೆ. ಇವರೆಲ್ಲ ಕಷ್ಟಪಟ್ಟಿದ್ದಕ್ಕೆ ಇವತ್ತು ಸಾರ್ಥಕ ಫಲಿತ ಲಭಿಸಿದೆ. ನಮ್ಗೆ ಅವ್ರಿಗೆ ಅಭಿನಂದನೆಗಳು ಹೇಳ್ಬೇಕಾಗುತ್ತೆ. ನಾವು ಈ 4 ಪಂಚಾಯತಿಯಲ್ಲಿ ನಮ್ಮ ಇನ್ನೂ ಇದ್ದಾರೆ, ನಾಗರಾಜ್ ರೆಡ್ಡಿ ಇದ್ದಾರೆ, ನಮ್ಮ ನಾಗರಾಜ್ ಇದ್ದಾರೆ, ನಮ್ಮ ಇನ್ನು ಹಳ್ಳಿಗಳೆಲ್ಲ ಇದ್ದಾರೆ. ದಯವಿಟ್ಟು ಅನಿತಾ ಜಫರುಲ್ಲಾ ಇದ್ದಾರೆ. ಎಲ್ಲರೂ ಕೂಡ ಈ ಕಷ್ಟಪಟ್ಟು ಜನ ಅನ್ನೋಂತಂದ್ರೆ ನಾವಿಷ್ಟು ಬರ್ತಾರೆ ಅಂತ ನಾನು ಅನ್ಕೊಂಡಿಲ್ಲ. ಇವತ್ತು ನೋಡಿದ್ರೆ ನಮ್ಮ ಟಾರ್ಗೆಟ್ಗೆನೆ ಇನ್ನೊಂದು 1000 ಜನ ನಮ್ಮ ಮಹಿಳೆಯರು ನಮ್ಗೆ ಹೋಗ್ಕೊಟ್ಟು ಆ ಕಾರ್ಯ ಏನು ಸೀರೆಗೋಸ್ಕರನೇ ಬಂದಿಲ್ಲ ಅಂತಿಲ್ಲ, ನಮ್ಮ ಕಾರ್ಯಕ್ರಮಕ್ಕೆ ಹೋಗ್ಬೇಕು, ಈ ಒಂದು ಮನೆ ಮಗನಾಗಿ ಮಾಡ್ತಾ ಇದ್ದಾರೆ, ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ಬೇಕು ಅಂತೇಳಿ ಇವತ್ತೆಲ್ಲರೂ ಬಂದಿದ್ದಾರೆ. ಆ ಮಹಿಳೆಯರಿಗೆಲ್ಲ ನಾನು ದೊಡ್ಡವರಿಗೆ ಅವ್ರ ಪಾದಗಳಿಗೆ ನಮಸ್ಕಾರ ಮಾಡ್ತೀನಿ, ಚಿಕ್ಕವರಿಗೆ ಆಶೀರ್ವಾದ ಮಾಡ್ತೀನಿ. ನಮ್ಮ ಸಹೋದರಿಯರು ಒಂದೇ ಶಿಸ್ತಾಗಿದ್ದು ಇಲ್ಲಿ ಯಾರು ನೋಡಿ, ತಾಯಿಲೂರು ಈ ಸೆಕ್ಟರ್ ನಲ್ಲಿ ಎಷ್ಟು ಬುದ್ಧಿವಂತರು ಅಂತ ನೀವು ಇವತ್ತು ಒಳ್ಳೆ ಹೆಸರು ತಗೋಬೇಕು. ಆಯಾ ಕಂಪಾರ್ಟ್ ನಲ್ಲಿ 500 ಜನಕ್ಕೆ ತೆಂಗಿನಕಾಯಿ ಇಟ್ಟಿರ್ತೀವಿ, ಅರಿಶಿನ ಕುಂಕುಮ ಸೀರೆ ಅಲ್ಲಲ್ಲೇ ವ್ಯವಸ್ಥೆ ಮಾಡಿದ್ದೀವಿ. ವಾಲಂಟಿಯರ್ ಇದ್ದಾರೆ, ಅವರು
ಒಂದೇ ಅರ್ಧ ಗಂಟೆಯಲ್ಲಿ ಎಲ್ಲ ಬ್ಲಾಕ್ಗಳು ಕ್ಲಿಯರ್ ಆಗುತ್ತೆ. ದಯವಿಟ್ಟು ಆತರ ಪಡಬಾರ್ದು. ಎಲ್ರಿಗೂ ಕುಂಕುಮ ಇದು ಅರ್ಶಿನ ಕುಂಕುಮ ಆತ್ಮ ಏನು ಮನಸ್ಸು ಮಾಡಿದ್ದಾರೋ ಅದನ್ನ ನೆರವೇರಿಸಬೇಕು ಅಂತೇಳಿ ನಿಮ್ಮಲ್ಲಿ ಆತ್ಮ ಇನ್ನೂ ಒಂದು ಆಶೀರ್ವಾದ ಮಾಡಬೇಕು ಅಂತೇಳಿ ಕೂಡ ನಾನು ಕೋರ್ಕೊಡ್ತಾ ಇದ್ದೀನಿ. ಇದಾದ್ರ ಇವತ್ತೊಂದು ದಿನ ಮೊನ್ನೆ ಬೆಳಗ್ಗೆ ನಾನು ಪೇಪರ್ ಓದ್ತೆ. ಸಂಯುಕ್ತ ಕರ್ನಾಟಕ 2ನೇ ಪ್ಯಾರ ನಮ್ಮ ಉತ್ತರ ನೋಡ್ದ ಸಬ್ಜೆಕ್ಟ್ ಏನಂದ್ರೆ ದೀರ್ಘ ಸುಮಂಗಲಿ ಭವ ಮಹಿಳೆಯರಿಗೆ ಮಾತ್ರ ಗಂಡಸರಿಗೆ ಇಲ್ವಾ ಅಂತ ಕ್ವಶನ್ ಮಾರ್ಕ್ ಆಗಿದ್ರು. ಹೇಳ್ತೀನಿ ನಮ್ಮ ಗಂಡಸರೆಲ್ಲ ದಯವಿಟ್ಟು ಅಣ್ಣ ತಮ್ಮಂದ್ರು ತಪ್ಪು ತಿಳ್ಕೋಬೇಡಿ, ನಿಮ್ಮದೇ ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳ್ಬೋದು. ಅರ್ಶಿನ ನಾವು ಕೊಟ್ರೆ ಅರ್ಶಿನ ಕುಂಕುಮ ಎಲ್ಲಿಟ್ಕೊಳ್ತಾರೆ ಅವರು ಹೇಳಿ, ಯಾರಾದ್ರು ಬಾಯಿಲ್ವಾ? ಎಲ್ಲಿಟ್ಕೊಳ್ತಾರೆ? ಮಾಂಗಲ್ಯ ಯಾರು ಕಟ್ಟಿದ್ದು? ಅದು ಮಾಂಗಲ್ಯ ಕಟ್ಟಿದ್ದು ಗಂಡಸರು. ಅದು ಯಾರು ಹೋಗೋದ ಆಯುಸ್ಸು? ನಮ್ಮ ಗಂಡಸರಿಗೆ ಪೂರ್ಣ ಆಯುಸ್ ಇರ್ಲಿ, ದೀರ್ಘ ಸುಖಮಂಗಲಿ ಭಾವ ಅಂತ ಹೇಳಿ ಅದು ಮಾಡಿದ್ದು. ಅವಾಗ ಯಾರು ಗಂಡಸರಿಗೆಲ್ಲ ಹೋಗಿದ್ದು ಅವ್ರು ಕ್ವಶನ್ ಮಾರ್ಕ್ ಆದ. ಅದು ತಪ್ಪು. ಸೀರೆ ಅವ್ರು ಕಟ್ಕೊಳ್ತಾರೆ, ಆಶೀರ್ವಾದ ಎಲ್ಲ ಗಂಡಸರಿಗೆ ಆಗೋದು. ದಯವಿಟ್ಟು ಇದು ಅರ್ಥ ಮಾಡ್ಕೋಬೇಕು. ಇಬ್ಬರಿಗೂ ಸೇರಿದ ಕಾರ್ಯಕ್ರಮ ಇದು. ಯಾವುದೋ ಆಗಿ ಈ ಭೇದ ಭಾವ ಏನು ಮಾಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ಇದಕ್ಕೆ ಇನ್ನು ಮುಂದೆ ಇವಾಗ ಜಾಸ್ತಿ ಜನ ಬಂದಿದ್ದಾರೆ. ಆಮೇಲೆ ದಯವಿಟ್ಟು ಅಲ್ಲಿ ಮಹಿಳೆಯರು ಯಾರಾದ್ರೂ ಇದ್ರೆ ಊಟ ಮಾಡೋ ಜಾಗದಲ್ಲಿ ಕಳ್ಸಿಕೊಟ್ಟು ಬಿಡ್ಬೇಕು. ಕಂಪಾರ್ಟ್ಮೆಂಟ್ ಯಾರಾದ್ರೂ ಇದ್ರೆ ದಯವಿಟ್ಟು ಅರಿತಾ ಭಾವಿಸ್ಬೇಡಿ. ನೀವು ಈ ಕಾರ್ಯಕ್ರಮವನ್ನು ಇಷ್ಟು ಮಾತ್ರ ನಾವು ಆಗುತ್ತೆ ಅಂದ್ರೆ ಎಲ್ಲರಿಗೂ ನಾನು ಈ ಮಹಿಳೆಯರಿಗೂ ಈ ಒಂದು ಪುರುಷರಿಗೆ ಎಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಇನ್ನಿಬ್ಬರು ಆಬ್ಸೆಕ್ಟ್ ಆದ್ರು. ಒಬ್ಬರು ಜಿಲ್ಲಾ ಉಸ್ತುವಾರಿ ಸಚಿವರು, ಆಮೇಲೆ ರಾಷ್ಟ್ರೀಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಸೋಮ್ಯಾರೆಡ್ಡಿ, ಮೈತ್ರಿ ಸುರೇಶ್ ಅವರು ಇಬ್ಬರು ಬರಬೇಕಾಗಿತ್ತು. ಅವರಿಬ್ಬರು ಕೂಡ ಇದಾದ್ರು. ಅದಕ್ಕೋಸ್ಕರ ಇವಾಗ ಎಲ್ಲರೂ ವೇದಿಕೆಯಲ್ಲಿ ಮುಂಭಾಗದಿಂದ ಜಾಸ್ತಿ ಹೊತ್ತು ಮಾತಾಡೋಣ. ಈ ಒಂದು ಕಾರ್ಯಕ್ರಮ ಇವರು ಎಲ್ಲ ಅವರು ತನು ಮನ ಧನ ಕಷ್ಟಪಟ್ಟು ಮಾಡಿರೋದಕ್ಕೆ ಅವ್ರಿಗೂ ಅವ್ರ ಕುಟುಂಬದವರಿಗೂ ಆಶೀರ್ವಾದ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ನಿಮ್ಮಲ್ಲಿ. ಆಮೇಲೆ ಮಾಧ್ಯಮದವರಿಗೆಲ್ಲ ಸ್ವಾಗತ ಬಯಸ್ತಾ ಇದ್ದೀನಿ ಮತ್ತು ಪೊಲೀಸ್ ಇಲಾಖೆಯವ್ರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಸಂಘ ಸಂಸ್ಥೆಗಳಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಎಲ್ಲ ಹಿರಿಯರು ನಮ್ಮ ಮಹಿಳೆಯರಿಗೆ ನಾನು ಇನ್ನೂ ಒಂದ್ಸಲಿ ವಂದಿಸಿ ಅವ್ರಿಗೆ ನಮಸ್ಕಾರ ಮಾಡ್ತಾ ನನ್ನ ಭಾಷಣ ಮುಕ್ತಾಯ ಮಾಡ್ತೇನೆ. ರಾಮಲಿಂಗಾರೆಡ್ಡಿ ಅವರಿಗೆ ಧನ್ಯವಾದಗಳು.